IPL ಹಬ್ಬ ಶುರು ಹೋಗಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. ಈ ಟೈಮ್ ನಲ್ಲಿ ನಮ್ಮ RCB ಕ್ಯಾಂಪ್ ನಿಂದ ಒಂದು ಶಾಕಿಂಗ್ ಸುದ್ದಿ ಹರಿದಾಡ್ತಾ ಇತ್ತು. ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಮುಗಿದ ತಕ್ಷಣ ಲಂಡನ್ಗೆ ಹೋಗಕ್ಕೆ ಸಪರೇಟ್ ಫ್ಲೈಟ್ ಕೇಳಿದ್ದಾರೆ ಅನ್ನೋ ವದಂತಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಾಸ್ತಾ ಇತ್ತು. ಆದ್ರೆ ಇವತ್ತು ಕಿಂಗ್ ಕೊಹ್ಲಿ ಅದಕ್ಕೆ ಕೊಟ್ಟಿರೋ ರಿಪ್ಲೈ ನೋಡಿದ್ರೆ ನೀವು ಸುಸ್ತಾಗ್ತೀರಾ. ಅಷ್ಟಕ್ಕೂ ಕಿಂಗ್ ಹಾಕಿರೋ ಆ ಒಂದು ಇಮೇಜ್ ಕಥೆ ಏನು ಪೂರ್ತಿ ಮ್ಯಾಟರ್ ಹೇಳ್ತೀನಿ ನೋಡಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕೆಂದ್ರೆ ಇಲ್ಲಿ ಕೇವಲ ಸುಳ್ಳು ಸುದ್ದಿ ಬಗ್ಗೆ ಅಷ್ಟೇ ಅಲ್ಲ, ಈ ಸಲ ಕಪ್ ಯಾಕೆ RCB ಫೇವರೇಟ್, ವಿರಾಟ್ ಕೊಹ್ಲಿ ಅವರ ಆ ಒಂದು ದಾಖಲೆ ಯಾವುದು, ಎಲ್ಲವನ್ನು ಬಿಡಿಸಿ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ತೀವಿ ಅಂತ ನೋಡಿ. ವೆಲ್ಕಮ್ ಬ್ಯಾಕ್ ಟು ಐ5 ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಗ್ಗೆ. ನೀವೇನೇ ನಮ್ಮ ಚಾನಲ್ಗೆ ಹೊಸಬಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ, ಯಾಕೆಂದ್ರೆ ನಾವು ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗಳು ಮತ್ತು RCB IPL ತರ ವಿಡಿಯೋಗಳು ಮಾಡ್ತಾ ಇರ್ತೇವೆ. ಫ್ರೆಂಡ್ಸ್, ಮ್ಯಾಟರ್ ಏನಪ್ಪಾ ಅಂದ್ರೆ ಕೊಹ್ಲಿ ಫ್ಯಾಮಿಲಿ ಈಗ ಲಂಡನ್ ಅಲ್ಲಿ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಅನುಷ್ಕಾ ಶರ್ಮಾ ಮತ್ತು ಮಕ್ಕಳು ಅಲ್ಲಿ ಸೆಟಲ್ ಆಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತವೆ. ಅದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಮೂಲಗಳು ಒಂದು ಕಟ್ಟುಕತೆ ಸೃಷ್ಟಿಸಿದ್ವು. ಅದೇನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಅವರು RCB ಮ್ಯಾನೇಜ್ಮೆಂಟ್ ಗೆ ಒಂದು ಕಂಡೀಷನ್ ಹಾಕಿದ್ದಾರೆ. ಪಂದ್ಯಗಳ ಮಧ್ಯೆ 3 ದಿನ ಗ್ಯಾಪ್ ಸಿಕ್ಕರೆ ನಾನು ಲಂಡನ್ ಗೆ ಹೋಗಿ ಬರಬೇಕು, ಅದಕ್ಕೆ ನನಗೊಂದು ಸ್ಪೆಷಲ್ ಚಾರ್ಟೆಡ್ ಫ್ಲೈಟ್ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ್ದಾರೆ ಅನ್ನೋದು ಆ ಸುದ್ದಿ ಸಂಶಯವಾಗಿತ್ತು. ಈ ಸುದ್ದಿ ಕೇಳಿ ಫ್ಯಾನ್ಸ್ ಎಲ್ಲ ಶಾಕ್ ಆಗಿದ್ರು. ಅರೆ, ಕಿಂಗ್ ಕೊಹ್ಲಿ ಆಟದ ಮೇಲೆ ಗಮನ ಕೊಡ್ತಾರಾ ಅಥವಾ ಫ್ಯಾಮಿಲಿ ಅಂತ ಲಂಡನ್ ಗೆ ಸುತ್ತಾರೆ ಅನ್ನೋ ಅನುಮಾನ ಕೂಡ ಶುರುವಾಯ್ತು. ಆದ್ರೆ ಕಿಂಗ್ ಕೊಹ್ಲಿ ಸುಮ್ಮನೆ ಇರ್ತಾರಾ? ಇವತ್ತು ಬೆಳಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಸುಳ್ಳು ಸುದ್ದಿಯ ಸ್ಕ್ರೀನ್ ಶಾಟ್ ಹಾಕಿದ್ದಾರೆ. ಆದ್ರೆ ಅಲ್ಲಿ ಯಾವುದೇ ರೀತಿಯ ದೊಡ್ಡ ಭಾಷಣ ಕೂಡ ಮಾಡಿಲ್ಲ, ಜಗಳ ಕೂಡ ಮಾಡಿಲ್ಲ, ಕೇವಲ ಒಂದು ನಗುವ ಇಮೇಜ್ ಹಾಕಿದ್ದಾರೆ ಅಷ್ಟೇ. ಇದರ ಅರ್ಥ ಇಷ್ಟೇ, ನೀವು ಎಷ್ಟೊಂದು ಕಾಮಿಡಿ ಮಾಡ್ತೀರಾ, ಇಂತಹ ಕೆಟ್ಟ ಸುಳ್ಳು ಸುದ್ದಿನ ಹೇಗೆ ಕ್ರಿಯೇಟ್ ಮಾಡ್ತೀರಾ ಅಂತ ಇಡೀ ಜಗತ್ತಿಗೆ ಕೇಳಿದ್ದಾರೆ. ಇದರ ಮೂಲಕ ಅವರು ಸ್ಪಷ್ಟಪಡಿಸಿದ್ದು ಏನಪ್ಪಾ ಅಂದ್ರೆ IPL ಸಮಯದಲ್ಲಿ ಅವರು ಫುಲ್ ಟೈಮ್ ಇಂಡಿಯಾದಲ್ಲಿಯೇ ಇರ್ತಾರೆ ಮತ್ತು RCB ಗೆಲ್ಲಿಸೋ ಕಡೆ ಮಾತ್ರ ಅವರ ಗಮನ ಇರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಡೇಂಜರ್ ಅಂದ್ರೆ ಒಂದು ಸಣ್ಣ ಸುಳ್ಳುನ ದೊಡ್ಡದಾಗಿ ಬಿಂಬಿಸ್ತಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಅಂತಹ ದೊಡ್ಡ ವ್ಯಕ್ತಿಗಳ ಬಗ್ಗೆ ಇಂತಹ ಗ್ಯಾಸಿವ್ ಗಳು ಬಂದಾಗ ಜನ ಬೇಗ ನಂಬ್ತಾರೆ. ಆದ್ರೆ ಕೊಹ್ಲಿ ಇವತ್ತು ಆ ಒಂದು ಇಮೇಜ್ ಮೂಲಕ ಎಲ್ಲಾ ಟ್ರೋಲ್ ಗಳ ಬಾಯಿ ಮುಚ್ಚಿದ್ದಾರೆ. ಇದು ಅವರ ಮೆಚುರಿಟಿ ತೋರಿಸುತ್ತದೆ. ಅನಗತ್ಯ ಚರ್ಚೆಗಳ ತಲೆ ಕೆಡಿಸುವುದಕ್ಕಿಂತ ಹಾಸ್ಯ ಮೂಲಕವೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಈಗ ನಾವು ಸ್ವಲ್ಪ ಇತಿಹಾಸ ನೋಡೋಣ. ವಿರಾಟ್ ಕೊಹ್ಲಿ ಮತ್ತು RCB ನಡುವೆ ಇರುವ ಸಂಬಂಧ ಕೇವಲ ಆಟಗಾರ ಮತ್ತು ತಂಡದ ಸಂಬಂಧವಲ್ಲ, ಇದು ಒಂದು ಎಮೋಷನ್. 2008ರಿಂದ ಇಲ್ಲಿಯವರೆಗೂ ಅಂದ್ರೆ ಬರೋಬ್ಬರಿ 18 ವರ್ಷಗಳಿಂದ ಕೊಹ್ಲಿ ಬೇರೆ ಯಾವ ತಂಡಕ್ಕೂ ಹೋಗಿಲ್ಲ, ಹರಾಜಿಗೂ ಬಂದಿಲ್ಲ. ಎಷ್ಟೋ ತಂಡಗಳು ಸಾವಿರಾರು ಕೋಟಿ ಕೊಡೋಕೆ ರೆಡಿ ಇದ್ರು ಕಿಂಗ್ ಕೊಹ್ಲಿ ನಾನು ಆಡಿದ್ರೆ RCB ಗೆ ನಿವೃತ್ತಿ ತಗೊಂಡ್ರು RCB ಯಲ್ಲಿ ಅಂತ ಹೇಳಿ ಬಂದಿದ್ದಾರೆ. ಇಂತಹ ಲಾಯಲಿಸ್ಟ್ ಇರೋ ಆಟಗಾರ ಕೇವಲ ಒಂದು ಫೈಟ್ ಗಾಗಿ ಮ್ಯಾನೇಜ್ಮೆಂಟ್ ಗೆ ಕಂಡೀಷನ್ ಆಗ್ತಾರಾ ಅಂದ್ರೆ ಅದು ನಂಬೋಕೆ ಸಾಧ್ಯವೇ ಇಲ್ಲದ ಮಾತು ಅಲ್ವಾ. ಕಳೆದ ಸೀಸನ್ ನೆನಪು ಮಾಡ್ಕೊಳ್ಳಿ, RCB ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಆ ಗೆಲುವಿನ ಹಿಂದೆ ಕೊಹ್ಲಿ ಅವರ ಆಟ ಎಷ್ಟು ಮುಖ್ಯವಾಗಿತ್ತು ಅನ್ನೋದು ನಮಗೆ ಗೊತ್ತಿದೆ. ಒಬ್ಬ ಚಾಂಪಿಯನ್ ಆಟಗಾರ ಯಾವಾಗಲೂ ತನ್ನ ತಂಡದ ಶಿಸ್ತಿಗೆ ಒತ್ತು ಕೊಡ್ತಾರೆ. ಇನ್ನು ಚಾರ್ಟೆಡ್ ಫ್ಲೈಟ್ ವಿಷಯಕ್ಕೆ ಬರೋದಾದ್ರೆ ಕೊಹ್ಲಿ ಅವರ ರೇಂಜ್ ಗೆ ಒಂದು ಓನ್ ಆಗಿ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗೋ ಶಕ್ತಿ ಅವರಿಗಿದೆ. ಅದಕ್ಕಾಗಿ RCB ಮ್ಯಾನೇಜ್ಮೆಂಟ್ ಅವರ ಕೈ ಚಾಚೋ ಅವಶ್ಯಕತೆ ಇರೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಫ್ರೆಂಡ್ಸ್, ಈ ಸಲ IPL ಮಾರ್ಚ್ 28ರಿಂದ ಶುರುವಾಗ್ತಾ ಇದೆ. ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ಮೊದಲ ಮ್ಯಾಚ್ ನಮ್ಮ ಬೆಂಗಳೂರಿನ M ಚೆನ್ನಸ್ವಾಮಿ ಸ್ಟೇಡಿಯಂ ನಡೀತಾ ಇದೆ. ಅಪೋಸಿಟ್ ಟೀಮ್ ಯಾರು ಗೊತ್ತಾ? ಹಾಲಿ ಚಾಂಪಿಯನ್ ಸನ್ ರೈಸರ್ಸ್ ಹೈದರಾಬಾದ್. ಈ ಮ್ಯಾಚ್ ಕೇವಲ ಒಂದು ಮ್ಯಾಚ್ ಅಲ್ಲ, ಇದು ಕಳೆದ ಸೀಸನ್ ನ ಸೇಡಿನ ಮ್ಯಾಚ್ ಅಂತಾನೆ ಹೇಳ್ಬೋದು. ಹೈದರಾಬಾದ್ ವಿರುದ್ಧ ಗೆದ್ದು ಶುಭಾರಂಭ ಮಾಡೋದು RCB ಗೆ ತುಂಬಾ ಮುಖ್ಯ. ಅಂದಾಗೆ ಕೊಹ್ಲಿ ಅವರಿಗೆ ಈ ಸೀಸನ್ ಯಾಕೆ ತುಂಬಾ ಸ್ಪೆಷಲ್ ಅನ್ನೋದನ್ನ ನಾವು ನಿಮ್ಗೆ ಹೇಳ್ಬೇಕು. ಕ್ರಿಕೆಟ್ ಲೋಕದಲ್ಲಿ ಎಷ್ಟೋ ದಾಖಲೆಗಳಿವೆ, ಆದ್ರೆ ಕೊಹ್ಲಿ ಈ ಸಲ ಒಂದು ಇತಿಹಾಸ ಮೈಲಿಗಲ್ಲ ಹತ್ತಿರ ಇದ್ದಾರೆ. ಅವರು ಇನ್ನೊಂದು ಸ್ಪೆಷಲ್ ರನ್ ಹೊಡೆದ್ರೆ ಸಾಕು, ಒಂದೇ ಫ್ರಾಂಚೈಸಿ ಪರ ಅಂದ್ರೆ ಕೇವಲ RCB ಪರವಾಗಿ 10,000 ರನ್ ಗಳನ್ನು ಗಳಿಸಿದ ವಿಶ್ವ ದಾಖಲೆಯನ್ನು ಬರೆಯೋಕೆ ವಿರಾಟ್ ಕೊಹ್ಲಿ ಅವರು ರೆಡಿ ಆಗಿದ್ದಾರೆ. ಆಲ್ರೆಡಿ 9,085 ರನ್ ಹೊಡೆದಿರೋ ಕೊಹ್ಲಿ ಈ ಸಲ ಆ ಮೈಲಿಗಲನ್ನ ಖಂಡಿತ ತಪ್ಪಿಸ್ತಾರೋ ಅನ್ನೋ ನಂಬಿಕೆ ನಮ್ದು. ಕೇವಲ 1,000 ರನ್ ಅಂತರದಲ್ಲಿದ್ದಾರೆ. ಈ ಸೀಸನ್ ನಲ್ಲಿ ಅವರ ಬ್ಯಾಟಿಂಗ್ ನಿಂದ ಆ ರನ್ ಮಳೆ ಬರೋದು ಗ್ಯಾರಂಟಿ. ಈಗ ತಂಡದ ಪರಿಸ್ಥಿತಿಯನ್ನು ನೋಡೋಣ. RCB ಈ ಸಲ ತುಂಬಾ ಬ್ಯಾಲೆನ್ಸ್ ಆಗಿದೆ. ಕಳೆದ ಸಲ ಕಪ್ ಗೆದ್ದಿರೋ ತಂಡಗಳ ಆತ್ಮವಿಶ್ವಾಸವನ್ನು 100 ಪಟ್ಟು ಹೆಚ್ಚಿಸಿದೆ. ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಸ್ಟ್ರಾಂಗ್ ಆಗಿದೆ. ಮುಖ್ಯವಾಗಿ ಕಿಂಗ್ ಕೊಹ್ಲಿ ಅವರ ಫಾರ್ಮ್ ಅದ್ಭುತವಾಗಿದೆ. ಅವರು ಫ್ರೀ ಆಗಿ ಆಡಿದ್ರೆ ಎದುರಾಳಿ ಬೌಲರ್ ಗಳಿಗೆ ನಡಕ ಶುರುವಾಗುತ್ತೆ. ಈ ಲಂಡನ್ ಪ್ರವಾಸದ ಸುಳ್ಳು ಸುದ್ದಿ ಅವರ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಅನ್ನೋದು ಈ ಇನ್ಸ್ಟಾಗ್ರಾಮ್ ಸ್ಟೋರಿಯಿಂದನೇ ನಮಗೆ ಗೊತ್ತಾಗ್ಬಿಡುತ್ತೆ. ಕೆಲವರು ಹೇಳ್ತಾರೆ ಕೊಹ್ಲಿ ಅವರಿಗೆ ಈಗ ವಯಸ್ಸಾಗಿದೆ, ಅವರ ಆಟದಲ್ಲಿ ಮೊದಲಿನ ವೇಗ ಇಲ್ಲ ಅಂತ. ಆದ್ರೆ ಅವರೆಲ್ಲರಿಗೂ ಕಳೆದ ಸೀಸನ್ ನಲ್ಲಿ ಕೊಹ್ಲಿ ಉತ್ತರ ಕೊಟ್ಟಿದ್ದಾರೆ. ಫಿಟ್ನೆಸ್ ವಿಚಾರದಲ್ಲಿ ಅಂದ್ರೆ ಆ ವಿಷಯಕ್ಕೆ ಬಂದ್ರೆ ಕೊಹ್ಲಿಗೆ ಯಾರೂ ಸಾಟಿ ಇಲ್ಲ. ಮೈದಾನದಲ್ಲಿ ಅವರು ಓಡೋ ರೀತಿನೇ ಒಂದು ಎನರ್ಜಿ. ಈ ಸಲ ಕೂಡ ಈ ಅಗ್ರೆಷನ್ ನಾವು ಮೈದಾನದಲ್ಲಿ ನೋಡ್ತೀವಿ. ಫ್ರೆಂಡ್ಸ್, ನಮಗೆ ಒಂದು ವಿಷಯ ಗೊತ್ತಾ? ಈ IPL ಮುಗಿದ ತಕ್ಷಣ ವರ್ಲ್ಡ್ ಕಪ್ ಕೂಡ ಹತ್ತಿರ ಬರ್ತಾ ಇದೆ. ಹಾಗಾಗಿ ಈ ಸೀಸನ್ ಎಲ್ಲಾ ಆಟಗಾರರಿಗೂ ಇಂಪಾರ್ಟೆಂಟ್. ಅದರಲ್ಲೂ ಕೊಹ್ಲಿ ಅವರಿಗೆ ತಮ್ಮ ಫಾರ್ಮ್ ಉಳಿಸಿಕೊಳ್ಳೋದು ಅನಿವಾರ್ಯವಾಗಿದೆ. ಲಂಡನ್ ನಲ್ಲಿ ಇರೋ ಫ್ಯಾಮಿಲಿನ ಮಿಸ್ ಮಾಡಿಕೊಳ್ತಾರ ನಿಜ ಇರಬಹುದು, ಆದ್ರೆ ಒಬ್ಬ ಪ್ರೊಫೆಷನಲ್ ಕ್ರಿಕೆಟರ್ ಆಗಿ ಅವರಿಗೆ ತಮ್ಮ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬೇಕಂತ ಚೆನ್ನಾಗಿಯೇ ಗೊತ್ತು. ಅವರು ಯಾವಾಗ್ಲೂ ಹೇಳ್ತಾರೆ, ನಾನು ಮೈದಾನಕ್ಕೆ ಇಳಿದ್ರೆ
ನನ್ನ 100% ಎನರ್ಜಿ ತಂಡಕ್ಕೆ ಕೊಡ್ತೀನಿ ಅಂತ. ಫ್ರೆಂಡ್ಸ್, ಸುಳ್ಳು ಸುದ್ದಿ ನಂಬೇಡಿ. ಕೊಹ್ಲಿ ಅವರು RCB ಗೆಲುವಿಗಾಗಿ ಫುಲ್ ರೆಡಿ ಆಗಿದ್ದಾರೆ. ಅವರನ್ನ ಟ್ರೋಲ್ ಮಾಡೋರಿಗೆ, ಸುಳ್ಳು ಸುದ್ದಿ ಹಬ್ಬಿಸೋರಿಗೆ ಇವತ್ತು ಕೊಹ್ಲಿ ಕೊಟ್ಟಿರೋ ಉತ್ತರ ಸಾಕು. ಆ ನಗುವ ಇಮೋಜ್ ನಲ್ಲಿ ಒಂದು ದೊಡ್ಡ ಮೆಸೇಜ್ ಇದೆ. ಅದು ಏನಪ್ಪಾ ಅಂದ್ರೆ, ನೀವು ಏನೇ ಅಂದುಕೊಂಡು ನಾನು ನನ್ನ ಕೆಲಸ ಮಾಡುವುದನ್ನ ನಿಲ್ಲಿಸಲ್ಲ ಅನ್ನೋದು. ನಮ್ಮ RCB ಹುಡುಗರು ಈ ಸಲ ಕೂಡ ಟ್ರೋಫಿ ಉಳಿಸ್ಕೊಳ್ತಾರ? ಖಂಡಿತ ಹೌದು ಅಂತಾನೆ ನಿಮ್ಗೆ ಅನ್ಸುತ್ತೆ. ಯಾಕಂದ್ರೆ ತಂಡದಲ್ಲಿರೋ ಒಗ್ಗಟ್ಟು ಮತ್ತು ಗೆಲುವಿನ ಹಸಿವು ಈ ಸಲ ಹೆಚ್ಚಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ RCB ಅನ್ನೋ ಕೂಗು ಕೇಳುವರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ನಿಮ್ಮ ಅನಿಸಿಕೆ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ಸಲ ಕಪ್ ಕೂಡ ಗೆಲ್ತಾರ? ಈ ಸಲ ಕೂಡ ವಿರಾಟ್ ಕೊಹ್ಲಿ ಅತಿ ಹೆಚ್ಚು ರನ್ ಹೊಡೆದು ಆರೆಂಜ್ ಕಪ್ ತಗೊಳ್ತಾರ? ನಿಮ್ ಪ್ರಕಾರ RCB ಫೈನಲ್ ತಲುಪುತ್ತಾ? ಎಲ್ಲವನ್ನು ನಿಮ್ಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ರತಿಯೊಬ್ಬ RCB ಅಭಿಮಾನಿಗಳ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ಈ ಸುಳ್ಳು ಸುದ್ದಿ ಕೇಳಿ ಬೇಸರ ಆಗಿರೋ ಫ್ಯಾನ್ಸ್ಗೆ ಸತ್ಯ ಗೊತ್ತಾಗ್ಲಿ. ಕಿಂಗ್ ಕೊಹ್ಲಿ ಈ ಸಲ ಕೂಡ ಮೈದಾನದಲ್ಲಿ ಗರ್ಜಿಸೋದು ಗ್ಯಾರಂಟಿ. ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ ಗಾಗಿ ಮತ್ತು ಸ್ಪೋರ್ಟ್ಸ್ ಇನ್ಫಾರ್ಮೇಶನ್ ಗಾಗಿ ನಿಮ್ಮ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಈ ಸಲ ಕಪ್ಪು ನಮ್ದೇ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಐಫೈ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.